ಶಿಡ್ಲಘಟ್ಟ ಪೌರಾಯುಕ್ತೆಗೆ ಕಾಂಗ್ರೆಸ್ ಮುಖಂಡನ ಆವಾಜ್. ಕಾಂಗ್ರೆಸ್ ನಾಯಕನ ನಿಂದನೆಗೆ ಅಧಿಕಾರಿ ಕಣ್ಣೀರಿಟ್ಟಿದ್ದಾರೆ. ಜೀವ ಬೆದರಿಕೆಗೆ ಪೌರಾಯುಕ್ತೆ ಅಮೃತ ಕಣ್ಣೀರು ಹಾಕಿದ್ದಾರೆ. ನಾನು ಮೊದಲು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೆ. ದೊಡ್ಡ ಸಂಬಳ ಬಿಟ್ಟು ಸಮಾಜ ಸೇವೆಗಾಗಿ ಅಧಿಕಾರಿ ಆದೆ. ನಾನು ಅಪ್ಪನ ಆಸೆಯಂತೆ KS ಅಧಿಕಾರಿ ಆದೆ. ಸಾರ್ವಜನಿಕ ಜೀವನದಲ್ಲಿ ಇರಬೇಕು, ಸೇವೆ ಮಾಡಬೇಕು ಅಂತ. ಆದರೆ ಬ್ಯಾನರ್ನ ತೆರವು ವಿಚಾರದಲ್ಲಿ ನನಗೆ ನಿಂದಿಸಿರೋದು ಬೇಸರ ತರಿಸಿದೆ ಅಂತ ರಿಪಬ್ಲಿಕ್ ಮುಂದೆ ಕಣ್ಣೀರಿಟ್ಟಿದ್ದಾರೆ ಅಧಿಕಾರಿ ಅಮೃತ ಗೌಡ. ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದ ನಾನು ನನ್ನ ತಂದೆಯ ಆಸೆಯಂತೆ ಸಾರ್ವಜನಿಕ ಜೀವನಕ್ಕೆ ಎಂಟ್ರಿ ಕೊಟ್ಟೆ. KS ಪಾಸ್ ಆಗಿ ಅಧಿಕಾರಿಯಾಗಿ ಜನರ ಸೇವೆಯನ್ನ ಮಾಡ್ತಾ ಇದ್ದೀನಿ. ಆದರೆ ಇಂಥವರು ನನಗೆ ಬೇಸರ ತರಿಸಿದ್ದಾರೆ ಅಂತ ಕಣ್ಣೀರು ಹಾಕಿದ್ದಾರೆ. ನಗರಸಭೆ ಕಮಿಷನರ್ ಆಗಿರ್ತಕ್ಕಂಥ ಅಮೃತ ಗೌಡರು ನಮ್ಮ ಜೊತೆ ಇದ್ದಾರೆ. ನಾನು ಅವ್ರನ್ನೇ ಮಾತಾಡ್ತೇನೆ. ಮೇಡಮ್, ಆ್ಯಕ್ಚುಲಿ ಏನಕ್ಕೆ ಬ್ಯಾನರ್ ಗಲಾಟೆ ಹಾಗೆ ಅಂದರೆ ಬ್ಯಾನರ್ ವಿಚಾರವಾಗಿ ಯಾಕೆ ನಿಮಗೆ ಧಮಕಿಯನ್ನು ಹಾಕಿದ್ರು? ಜೊತೆಗೆ ಸಾರ್ವಜನಿಕರಿಗೆ ಸಾಕಷ್ಟು ರೀತಿಯಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂತಕ್ಕಂಥದ್ದು ಕೂಡ ನೀವು ಆಡಿಯೋಲ್ಲಿ ಹೇಳ್ತಿದ್ರಿ. ಏನಾಯಿತು ಮೇಡಮ್ ಆ್ಯಕ್ಚುಲಿ ಅದು? ಸರ್, ಅಲ್ಲಿ ಫಂಕ್ಷನ್, ಒಂದು ಮೂವಿ ಪ್ರಮೋಷನ್ ಫಂಕ್ಷನ್ ರಿಲೇಟೆಡು ಬ್ಯಾನರ್ ಹಾಕಿದ್ರಿಂದ ನಮ್ಮ ಕೋಟೆ ಸರ್ಕಲಲ್ಲಿ ಬ್ಯಾನರ್ ಹಾಕಿದ್ರು. ಸೊ ಅದು ಆಲ್ಮೋಸ್ಟ್ ಮಂಡೇ ಮಾರ್ನಿಂಗ್ ಬಂದು ನೋಡಿದಾಗ ಅದು ಅರ್ಧಂಬರ್ಧ ಬಿದ್ದೋಗಿರೋ ಸ್ಥಿತಿಯಲ್ಲಿ ಇದ್ದಿದ್ದರಿಂದ ಅದನ್ನು ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಸ್ಗಳು ಮತ್ತು ನಮ್ಮ PKಗಳು ಅದನ್ನು ಪಬ್ಲಿಕ್ ಕಂಪ್ಲೇಂಟ್ ಬಂತು. ಸೊ ಅದನ್ನು ಒಂದು ಫ್ಲೆಕ್ಸ್ ಬ್ಯಾನರ್ನ ತೆಗೆದು ಆಫೀಸಲ್ಲೇ ಇಟ್ಟಿದ್ದಾರೆ. ಅದು ಆ್ಯಕ್ಚುಲಿ ಇನ್ನೂ ಇಲ್ಲೇ ಇರಬೇಕನ್ಸತ್ತೆ. ಅದು ತೆಗೆದಿಟ್ಟಿದ್ದಾರೆ. ಅವ್ರು ನನಗೆ ಗಮನಕ್ಕೆ ತಂದರು, ಮೇಡಮ್ ಹಿಂಗೆ ತೆಗಿತಾ ಇದ್ದೀವಿ, ಹಿಂಗೆ ಕಂಪ್ಲೇಂಟ್ ಬರ್ತಾ ಇದೆ. ಸರಿ, ಹಾಗಾದರೆ ತೆಗೆದಿಟ್ಬಿಟ್ಟು ಅವರು ಮುಖಂಡರುಗಳಿಗೆ ಹೇಳಿ ಅಂತ ಅಂದ್ಬಿಟ್ಟು ಅವರು ಹೇಳಿದ್ರು. ನಾನು ತಿಳಿಸ್ದೆ, ಹಿಂಗೆ ತೆಗೆದಿದ್ದೀವಿ, ನೀವು ಅದನ್ನು ಪಕ್ಕದಲ್ಲಿ ಎಲ್ಲರೂ ಸೇಫ್ ಆಗಿರೋ ಜಾಗಕ್ಕೆ ಕಟ್ಕೊಳ್ಳಿ, ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದೆ. ಅವ್ರು ಓಕೆ ಅಂತ ಹೇಳಿದರು. ಬಟ್ ಅದು ಸಂಜೆ ಅವರು ಸರ್ ಕಾಲ್ ಮಾಡಿ ಆಲ್ ದಿಸ್ ಇನ್ಸಿಡೆಂಟ್ ಹ್ಯಾಪನ್. ಯಾವ ರೀತಿ ಸಂಸ್ಕೃತಿನ ಬೆಳೆಸಿದ್ದಾರೆ ಮೇಡಮ್? ನಿಮ್ಗೆ ಯಾವ ರೀತಿ ಅದು ನೋವಾಯಿತು? ಸರ್ ಆ್ಯಕ್ಚುಲಿ ಇಟ್ ಈಸ್ ವೆರಿ ಡಿಸ್ಹಾರ್ಟನಿಂಗ್. ನನಗೆ ಈ ಥರ ಆಗಿದ್ದು ಇದೇ ಫಸ್ಟ್ ಇನ್ಸಿಡೆಂಟ್. ಈ ಥರ ನನಗೆ ಯಾರೂ ಹಿಂದೆ ಮಾಡಿದ್ದು ಎಕ್ಸಿಕ್ಯೂಟಿವಲ್ಲಿ ಮಾಡಿದಾಗ್ಲೂ ಯಾರೂ ನನಗೆ ಯಾವತ್ತೂ ಈ ಥರ ಮಾತಾಡಿರಲಿಲ್ಲ ಸರ್. ಎಲ್ಲರೂ ವರ್ಕ್ ಅಂದರೆ ಸ್ವಲ್ಪ ಒಂದಷ್ಟು ಇರುತ್ತೆ, ಬಟ್ ಈ ರೀತಿ ಯಾವತ್ತೂ ಹೋಗಿರಲಿಲ್ಲ. ದಿಸ್ ವಾಸ್ ಅ ಫಸ್ಟ್ ಇನ್ಸಿಡೆಂಟ್ ಫಾರ್ ಮೀ. ಸೊ ಐ ವಾಸ್ ಆಲ್ಸೋ ಶಾಕ್ಡ್ ಇನಿಷಿಯಲಿ. ಏನು ಮಾಡೋದು, ಇಗ್ನೋರ್ ಮಾಡೋದಾ ಆರ್ ಶುಡ್ ಐ ಇನ್ಫಾರ್ಮ್ ದಿಸ್ ಟು ವಾಟ್ ಅಂತ ನಮಗೂ ಗೊತ್ತಿರಲಿಲ್ಲ. ಸೊ ಫಾರ್ ಅ ಒನ್ ಡೇ ಐ ಕೆಪ್ಟ್ ಸೈಲೆಂಟ್. ಏನು ಮಾಡೋದಂತ ಗೊತ್ತಾಗ್ದಿರ ನಿನ್ನೆ ಐ ಬ್ರಾಟ್ ಇಟ್ ಟು ದ ನೋಟಿಸ್ ಆಫ್ ಆರ್ PD ಸರ್. ಹಿಂಗೆ ಆಗಿದೆ ಸರ್, ಹಿಂಗೆ ಆಯಿತು, ಅವ್ರು ಹಿಂಗೆಲ್ಲ ಹೇಳಿ ಆಫೀಸಲ್ಲೆಲ್ಲ ಗಲಾಟೆ ಮಾಡಿಸ್ತೀನಿ ಅಂತೆಲ್ಲ ಹೇಳಿದ್ರು. ಐ ಆಮ್ ಬ್ರಿಂಗಿಂಗ್ ಟು ಯುವರ್ ನೋಟಿಸ್. ಏನಾದರೂ ಆಯಿತು ಅಂದರೆ ಯು ಶುಡ್ ಬಿ ನೋಯಿಂಗ್ ವೈ ದಿಸ್ ಹ್ಯಾಪನ್ಡ್ ಅಂತ ಅಂದ್ಬಿಟ್ಟು ನಾನು ಅವರಿಗೆ ಗಮನಕ್ಕೆ ತಂದೆ ಸರ್ ನಿನ್ನೆ. ಈ ಥರ ರಾಜಕಾರಣಿಗಳ ರೀತಿಯಾಗಿ ಬೆದರಿಕೆ ಹಾಕಿದರೆ ನೀವು ಹೆಂಗೆ ಕೆಲಸ ಮಾಡ್ತೀರಾ ಸರ್? ಅದೇ ಸರ್, ಮೀನ್ ಅವರು ಅಂದರೆ ದೇರ್ ಸಪೋರ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ನಮಗೆ, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ. ವಿ ಆರ್ ಪಾರ್ಟಿ ನ್ಯೂಟ್ರಲ್ ಸರ್. ದಟ್ ಇಸ್ ವಾಟ್ ಇಸ್ ದ KCSR ಟೀಚರ್ಸ್. ನಾವು ಯಾರು ಆ ಪಾರ್ಟಿ ಈ ಪಾರ್ಟಿ ಅಂತಲ್ಲ, ಪಾರ್ಟಿ ನ್ಯೂಟ್ರಲ್ ಆಗೇ ಮಾಡ್ತೀವಿ. ನಮಗೆ ಫಾರ್ ಅಸ್ ದ ವೆಲ್ಫೇರ್ ಆಫ್ ಆಲ್ ದ ಕಂಪ್ಲೀಟ್ 31 ವಾರ್ಡ್ಸ್ ಇಸ್ ಇಂಪಾರ್ಟೆಂಟ್. ನಾವು ಹಾಗೇನೆ ಮಾಡ್ತಾ ಇದ್ದೀವಿ. ಈ ಥರ ಆಯಿತು ಅಂದರೆ ನಮಗೆ ಸ್ವಲ್ಪ ಭಯ ಆಗುತ್ತೆ ಸರ್. ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಮಾಡೋಕ್ಕೂ ತೊಂದರೆ ಆಗುತ್ತೆ. ವೆನ್ ಎವ್ರಿಥಿಂಗ್ ಇಸ್ ಗೋಯಿಂಗ್ ವೆಲ್ ನಮಗೂ ಅದೊಂದು ಹುಮ್ಮಸ್ ಇರುತ್ತೆ ಕೆಲಸ ಮಾಡೋದಕ್ಕೆ. ಈ ಥರ ಆದಾಗ ಯಾರೋ ಬಂದು ಗಲಾಟೆ ಮಾಡೋದು ಆ ಥರ ಇದುವರೆಗೂ 6 ಮಂತ್ಸಲ್ಲಿ ಹಂಗೆ ಆಗಿಲ್ಲ. ಏನಾದರೂ ನಮ್ಮಲ್ಲಿ ಸ್ಟಾಫ್ ಸ್ವಲ್ಪ ಕೊರತೆಗಳಿದೆ, ಫೈನಾನ್ಷಿಯಲಿನೂ ಸ್ವಲ್ಪ ಇಶ್ಯೂ ಇದೆ ನಮ್ಮಲ್ಲಿ. ಏನು ಸುಟ್ಟಾಗ್ತಾರಂತೆ, ಏನು ಆ ರೀತಿ ಭಾಷೆ ಸರ್? ಅದೇ ಸರ್, ನಮಗೂ ಅದಕ್ಕೆ ಅನಿಸಿದ್ದು, ಯಾಕೆ ಇಷ್ಟೊಂದು ಒಂದೇ ಒಂದು ಫ್ಲೆಕ್ಸ್ ಬೋರ್ಡ್ಗೋಸ್ಕರ ಇಷ್ಟೊಂದು ಇಶ್ಯೂ ಮಾಡುವಂಥ ಅವಶ್ಯಕತೆ ಇದೆ? ಇದು ಏನು ನಗರಸಭೆ ಕಮಿಷನರ್ ಆಗಿರತಕ್ಕಂಥ ಅಮೃತ ಗೌಡ ಅವರ ಮಾತು. ಈಗ ಏನು ನಾನು ಕೂಡ ಕಂಪ್ಲೇಂಟನ್ನು ಮಾಡ್ತಾ ಇದ್ದೇನೆ. ಕಾನೂನು ಪ್ರಕಾರವಾಗಿ ಏನಾಗುತ್ತೋ ಅದೆಲ್ಲವೂ ಕೂಡ ಆಗಲಿ ಅಂತ. ಶಿಡ್ಲಘಟ್ಟ ಪೌರಾಯುಕ್ತೆಗೆ ಕಾಂಗ್ರೆಸ್ ಮುಖಂಡನ ಆವಾಜ್. ಕಾಂಗ್ರೆಸ್ ನಾಯಕನ ನಿಂದನೆಗೆ ಅಧಿಕಾರಿ ಕಣ್ಣೀರಿಟ್ಟಿದ್ದಾರೆ. ಜೀವ ಬೆದರಿಕೆಗೆ ಪೌರಾಯುಕ್ತೆ ಅಮೃತ ಕಣ್ಣೀರು ಹಾಕಿದ್ದಾರೆ. ನಾನು ಮೊದಲು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದೆ. ದೊಡ್ಡ ಸಂಬಳ ಬಿಟ್ಟು ಸಮಾಜ ಸೇವೆಗಾಗಿ ಅಧಿಕಾರಿ ಆದೆ. ನಾನು ಅಪ್ಪನ ಆಸೆಯಂತೆ KS ಅಧಿಕಾರಿ ಆದೆ. ಸಾರ್ವಜನಿಕ ಜೀವನದಲ್ಲಿ ಇರಬೇಕು, ಸೇವೆ ಮಾಡಬೇಕು ಅಂತ. ಆದರೆ ಬ್ಯಾನರ್ನ ತೆರವು ವಿಚಾರದಲ್ಲಿ ನನಗೆ ನಿಂದಿಸಿರೋದು ಬೇಸರ ತರಿಸಿದೆ ಅಂತ ರಿಪಬ್ಲಿಕ್ ಮುಂದೆ ಕಣ್ಣೀರಿಟ್ಟಿದ್ದಾರೆ ಅಧಿಕಾರಿ ಅಮೃತ ಗೌಡ.
ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದ ನಾನು ನನ್ನ ತಂದೆಯ ಆಸೆಯಂತೆ ಸಾರ್ವಜನಿಕ ಜೀವನಕ್ಕೆ ಎಂಟ್ರಿ ಕೊಟ್ಟೆ, KS ಪಾಸ್ ಆಗಿ ಅಧಿಕಾರಿಯಾಗಿ ಜನರ ಸೇವೆಯನ್ನ ಮಾಡ್ತಾ ಇದ್ದೀನಿ. ಆದರೆ ಇಂಥವರು ನನಗೆ ಬೇಸರ ತರಿಸಿದ್ದಾರೆ ಅಂತ ಕಣ್ಣೀರು ಹಾಕಿದ್ದಾರೆ. ನಗರಸಭೆ ಕಮಿಷನರ್ ಆಗಿರ್ತಕ್ಕಂಥ ಅಮೃತ ಗೌಡರು ನಮ್ಮ ಜೊತೆ ಇದ್ದಾರೆ. ನಾನು ಅವ್ರನ್ನೇ ಮಾತಾಡ್ತೇನೆ. ಮೇಡಮ್, ಆ್ಯಕ್ಚುಲಿ ಏನಕ್ಕೆ ಬ್ಯಾನರ್ ಗಲಾಟೆ ಹಾಗೆ ಅಂದರೆ ಬ್ಯಾನರ್ ವಿಚಾರವಾಗಿ ಯಾಕೆ ನಿಮಗೆ ಧಮಕಿಯನ್ನು ಹಾಕಿದ್ರು, ಜೊತೆಗೆ ಸಾರ್ವಜನಿಕರಿಗೆ ಸಾಕಷ್ಟು ರೀತಿಯಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂತಕ್ಕಂಥದ್ದು ಕೂಡ ನೀವು ಆಡಿಯೋಲ್ಲಿ ಹೇಳ್ತಿದ್ರಿ. ಏನಾಯಿತು ಮೇಡಮ್ ಆ್ಯಕ್ಚುಲಿ ಅದು? ಸರ್, ಅಲ್ಲಿ ಫಂಕ್ಷನ್ ಒಂದು ಮೂವಿ ಪ್ರಮೋಷನ್ ಫಂಕ್ಷನ್ ರಿಲೇಟೆಡು ಬ್ಯಾನರ್ ಹಾಕಿದ್ರಿಂದ ನಮ್ಮ ಕೋಟೆ ಸರ್ಕಲಲ್ಲಿ ಬ್ಯಾನರ್ ಹಾಕಿದ್ರು. ಸೊ ಅದು ಆಲ್ಮೋಸ್ಟ್ ಮಂಡೇ ಮಾರ್ನಿಂಗ್ ಬಂದು ನೋಡಿದಾಗ ಅದು ಅರ್ಧಂಬರ್ಧ ಬಿದ್ದೋಗಿರೋ ಸ್ಥಿತಿಯಲ್ಲಿ ಇದ್ದಿದ್ದರಿಂದ ಅದನ್ನು ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ಸ್ಗಳು ಮತ್ತು ನಮ್ಮ PKಗಳು ಅದನ್ನು ಪಬ್ಲಿಕ್ ಕಂಪ್ಲೇಂಟ್ ಬಂತು. ಸೊ ಅದನ್ನು ಒಂದು ಫ್ಲೆಕ್ಸ್ ಬ್ಯಾನರ್ನ ತೆಗೆದು ಆಫೀಸಲ್ಲೇ ಇಟ್ಟಿದ್ದಾರೆ. ಅದು ಆ್ಯಕ್ಚುಲಿ ಇನ್ನೂ ಇಲ್ಲೇ ಇರಬೇಕನ್ಸತ್ತೆ. ಅದು ತೆಗೆದಿಟ್ಟಿದ್ದಾರೆ. ಅವ್ರು ನನಗೆ ಗಮನಕ್ಕೆ ತಂದರು, ಮೇಡಮ್ ಹಿಂಗೆ ತೆಗಿತಾ ಇದ್ದೀವಿ, ಹಿಂಗೆ ಕಂಪ್ಲೇಂಟ್ ಬರ್ತದೆ. ಸರಿ, ಹಾಗಾದರೆ ತೆಗೆದಿಟ್ಬಿಟ್ಟು ಅವರು ಮುಖಂಡರುಗಳಿಗೆ ಹೇಳಿ ಅಂತ ಅಂದ್ಬಿಟ್ಟು ಅವರು ಹೇಳಿದ್ರು. ನಾನು ತಿಳಿಸ್ದೆ, ಹಿಂಗೆ ತೆಗೆದಿದ್ದೀವಿ, ನೀವು ಅದನ್ನು ಪಕ್ಕದಲ್ಲಿ ಎಲ್ಲರೂ ಸೇಫ್ ಆಗಿರೋ ಜಾಗಕ್ಕೆ ಕಟ್ಕೊಳ್ಳಿ, ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದೆ. ಅವ್ರು ಓಕೆ ಅಂತ ಹೇಳಿದರು. ಬಟ್ ಅದು ಸಂಜೆ ಅವರು ಸರ್ ಕಾಲ್ ಮಾಡಿ ಆಲ್ ದಿಸ್ ಇನ್ಸಿಡೆಂಟ್ ಹ್ಯಾಪನ್. ಮೇಡಮ್, ಯಾವ ರೀತಿ ಸಂಸ್ಕೃತಿನ ಬೆಳೆಸಿದ್ದಾರೆ ಮೇಡಮ್? ನಿಮ್ಗೆ ಯಾವ ರೀತಿ ಅದು ನೋವಾಯಿತು? ಸರ್ ಆ್ಯಕ್ಚುಲಿ ಇಟ್ ಈಸ್ ವೆರಿ ಡಿಸ್ಹಾರ್ಟನಿಂಗ್. ನನಗೆ ಈ ಥರ ಆಗಿದ್ದು ಇದೇ ಫಸ್ಟ್ ಇನ್ಸಿಡೆಂಟ್. ಈ ಥರ ನನಗೆ ಯಾರೂ ಹಿಂದೆ ಮಾಡಿದ್ದು ಎಕ್ಸಿಕ್ಯೂಟಿವಲ್ಲಿ ಮಾಡಿದಾಗ್ಲೂ ಯಾರೂ ನನಗೆ ಯಾವತ್ತೂ ಈ ಥರ ಮಾತಾಡಿರಲಿಲ್ಲ ಸರ್. ಎಲ್ಲರೂ ವರ್ಕ್ ಅಂದರೆ ಸ್ವಲ್ಪ ಒಂದಷ್ಟು ಇರುತ್ತೆ, ಬಟ್ ಈ ರೀತಿ ಯಾವತ್ತೂ ಹೋಗಿರಲಿಲ್ಲ. ದಿಸ್ ವಾಸ್ ಅ ಫಸ್ಟ್ ಇನ್ಸಿಡೆಂಟ್ ಫಾರ್ ಮೀ. ಸೊ ಐ ವಾಸ್ ಆಲ್ಸೋ ಶಾಕ್ಡ್ ಇನಿಷಿಯಲಿ. ಏನು ಮಾಡೋದು, ಇಗ್ನೋರ್ ಮಾಡೋದಾ ಆರ್ ಶುಡ್ ಐ ಇನ್ಫಾರ್ಮ್ ದಿಸ್ ಟು ವಾಟ್ ಅಂತ ನಮಗೂ ಗೊತ್ತಿರಲಿಲ್ಲ. ಸೊ ಫಾರ್ ಅ ಒನ್ ಡೇ ಐ ಕೆಪ್ಟ್ ಸೈಲೆಂಟ್. ಏನು ಮಾಡೋದಂತ ಗೊತ್ತಾಗ್ದಿರ ನಿನ್ನೆ ಐ ಬ್ರಾಟ್ ಇಟ್ ಟು ದ ನೋಟಿಸ್ ಆಫ್ ಆರ್ PD ಸರ್. ಹಿಂಗೆ ಆಗಿದೆ ಸರ್, ಹಿಂಗೆ ಆಯಿತು, ಅವ್ರು ಹಿಂಗೆಲ್ಲ ಹೇಳಿ ಆಫೀಸಲ್ಲೆಲ್ಲ ಗಲಾಟೆ ಮಾಡಿಸ್ತೀನಿ ಅಂತೆಲ್ಲ ಹೇಳಿದ್ರು. ಐ ಆಮ್ ಬ್ರಿಂಗಿಂಗ್ ಟು ಯುವರ್ ನೋಟಿಸ್. ಏನಾದರೂ ಆಯಿತು ಅಂದರೆ ಯು ಶುಡ್ ಬಿ ನೋಯಿಂಗ್ ವೈ ದಿಸ್ ಹ್ಯಾಪನ್ಡ್ ಅಂತ ಅಂದ್ಬಿಟ್ಟು ನಾನು ಅವ್ರಿಗೆ ಗಮನಕ್ಕೆ ತಂದೆ ಸರ್ ನಿನ್ನೆ. ಮೇಡಮ್, ಈ ಥರ ರಾಜಕಾರಣಿಗಳ ರೀತಿಯಾಗಿ ಬೆದರಿಕೆ ಹಾಕಿದರೆ ನೀವು ಹೆಂಗೆ ಕೆಲಸ ಮಾಡ್ತೀರಾ ಸರ್? ಅದೇ ಸರ್, ಮೀನ್ ಅವರು ಅಂದರೆ ದೇರ್ ಸಪೋರ್ಟ್ ಇಸ್ ವೆರಿ ಇಂಪಾರ್ಟೆಂಟ್ ನಮಗೆ, ಇರ್ರೆಸ್ಪೆಕ್ಟಿವ್ ಆಫ್ ಪಾರ್ಟಿ. ವಿ ಆರ್ ಪಾರ್ಟಿ ನ್ಯೂಟ್ರಲ್ ಸರ್. ದಟ್ ಇಸ್ ವಾಟ್ ಇಸ್ ದ KCSR ಟೀಚರ್ಸ್. ನಾವು ಯಾರು ಆ ಪಾರ್ಟಿ ಈ ಪಾರ್ಟಿ ಅಂತಲ್ಲ, ಪಾರ್ಟಿ ನ್ಯೂಟ್ರಲ್ ಆಗೇ ಮಾಡ್ತೀವಿ. ನಮಗೆ ಫಾರ್ ಅಸ್ ದ ವೆಲ್ಫೇರ್ ಆಫ್ ಆಲ್ ದ ಕಂಪ್ಲೀಟ್ 31 ವಾರ್ಡ್ಸ್ ಇಸ್ ಇಂಪಾರ್ಟೆಂಟ್. ನಾವು ಹಾಗೇ ಮಾಡ್ತಾಯಿದ್ದೀವಿ. ಈ ಥರ ಆಯಿತು ಅಂದರೆ ನಮಗೆ ಸ್ವಲ್ಪ ಭಯ ಆಗುತ್ತೆ ಸರ್. ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಮಾಡೋಕ್ಕೂ ತೊಂದರೆ ಆಗುತ್ತೆ. ವೆನ್ ಎವ್ರಿಥಿಂಗ್ ಇಸ್ ಗೋಯಿಂಗ್ ವೆಲ್ ನಮಗೂ ಅದೊಂದು ಹುಮ್ಮಸ್ ಇರುತ್ತೆ ಕೆಲಸ ಮಾಡೋದಕ್ಕೆ. ಈ ಥರ ಆದಾಗ ಯಾರೋ ಬಂದು ಗಲಾಟೆ ಮಾಡೋದು ಆ ಥರ ಇದುವರೆಗೂ 6 ಮಂತ್ಸಲ್ಲಿ ಹಂಗೆ ಆಗಿಲ್ಲ. ಏನಾದರೂ ನಮ್ಮಲ್ಲಿ ಸ್ಟಾಫ್ ಸ್ವಲ್ಪ ಕೊರತೆಗಳಿದೆ, ಫೈನಾನ್ಷಿಯಲಿನೂ ಸ್ವಲ್ಪ ಇಶ್ಯೂ ಇದೆ ನಮ್ಮಲ್ಲಿ. ಏನು ಸುಟ್ಟಾಗ್ತಾರಂತೆ, ಏನು ಆ ರೀತಿ ಭಾಷೆ ಸರ್? ಅದೇ ಸರ್, ನಮಗೂ ಅದಕ್ಕೆ ಅನಿಸಿದ್ದು, ಯಾಕೆ ಇಷ್ಟೊಂದು ಒಂದೇ ಒಂದು ಫ್ಲೆಕ್ಸ್ ಬೋರ್ಡ್ಗೋಸ್ಕರ ಇಷ್ಟೊಂದು ಇಶ್ಯೂ ಮಾಡುವಂಥ ಅವಶ್ಯಕತೆ ಇದೆ? ಇದು ಏನು ನಗರಸಭೆ ಕಮಿಷನರ್ ಆಗಿರ್ತಕ್ಕಂಥ ಅಮೃತ ಗೌಡ ಅವರ ಮಾತು. ಈಗ ಏನು ನಾನು ಕೂಡ ಕಂಪ್ಲೇಂಟನ್ನು ಮಾಡ್ತಾ ಇದ್ದೇನೆ. ಕಾನೂನು ಪ್ರಕಾರ